ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗುರುಪ್ರಸಾದ್. ಹೊಸ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಹೊಸ ಟೆಕ್ನಾಲಜಿ, ಹೊಸ ಫೀಚರ್ಸ್ ಬಗ್ಗೆ ತಿಳಿಸಕ್ಕೆ ಅಂತ ಮಾಡಿರೋ ಹೊಸ ಕನ್ನಡ ಯೂಟ್ಯೂಬ್ ಚಾನಲ್ iKannada. ನಾನು ನಿಮಗೆ ಇವತ್ತು ಐ ಸ್ಪೆಸಿಫಿಕೇಶನ್ ಮತ್ತು ಅಫೋರ್ಡೆಬಲ್ ಪ್ರೈಸ್ ಇರೋ ಒಂದು ಫೋನ್ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಸೊ ಅಫೋರ್ಡೆಬಲ್ ಪ್ರೈಸ್, ಐ ಸ್ಪೆಕ್ಸ್ ಅಂತ ಇರ್ತಂಗೆ ನಿಮ್ಗೆಲ್ಲರಿಗೂ ಗೊತ್ತಾಗಿರಬೇಕು ಯಾವ ಕಂಪ್ನಿದು ಅಂತೇಳಿ. ಎಸ್, OnePlus ಕಂಪ್ನಿದು. ಸೊ ನಾನಿವತ್ತು ನಿಮಗೆ OnePlus 6 ಫೋನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. OnePlus 6 ದ ಸ್ಪೀಡ್ ಯು ನೀಡ್. ಸೊ ಬನ್ನಿ ಬೇಗ OnePlus 6 ಫೋನ್ ನ ಅನ್ಬಾಕ್ಸ್ ಮಾಡಿ ಇದ್ರ ಫ್ಯೂಚರ್ ಏನು ಅಂತ ತಿಳ್ಕೊಳ್ಳೋಣ ಇವತ್ತು. ನೀವು ಈ ಬಾಕ್ಸ್ ನ ತೆಗೆದ್ರೆ ನಿಮಗೆ ಫಸ್ಟ್ ಸೊ ಫೋನ್ ಸಿಗುತ್ತೆ. ಸೊ ಇದರಲ್ಲಿರುವಂಥ ರ್ಯಾಪರ್ನೆಲ್ಲ ತೆಗೆದುಬಿಡೋಣ. ಸೊ ಸ್ಟಿಕ್ಕರ್ನ ತೆಗೆಯೋಣ. ಫೋನ್ ಆದಮೇಲೆ ನಿಮಗೆ USB Type-C USB ಚಾರ್ಜರ್ ಇದೆ, ಮತ್ತೆ ಡ್ಯಾಶ್ ಚಾರ್ಜರ್, ಪವರ್ ಅಡಾಪ್ಟರ್ ಇದೆ. ಸೊ ಇನ್ನು ಇದ್ರ ಜೊತೆ ನಮಗೆ ಒಂದು ಬಾಕ್ಸ್ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ. ಇದು ನಮಗೆ ನೋಡೋದಾದ್ರೆ ಫಸ್ಟಿಗೆ ಕ್ವಿಕ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಸೊ ಏನೇನಿದೆ ಅಂತ ಅಂದ್ಬಿಟ್ಟು ಫೋನ್ ಫೀಚರ್ಸ್, ಕ್ವಿಕ್ ಮ್ಯಾನ್ಯಲ್. ನೆಕ್ಸ್ಟ್ ಸೇಫ್ಟಿ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ. ಸೇಫ್ಟಿ ಇನ್ಫಾರ್ಮೇಶನ್ಸ್ ಜೊತೆಗೆ OnePlus ಸ್ಟಿಕ್ಕರ್ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು ಇಲ್ಲಿ. ಆಮೇಲೆ ನಿಮಗೆ ಸಿಮ್ ಎಜೆಕ್ಟರ್ ಟೂಲ್ ಇದೆ. ಜೊತೆಗೆ ಇನ್ನೊಂದು ನಿಮಗೆ ಏನ್ ಮಾಡಿದ್ದಾರೆ, ಟ್ರಾನ್ಸ್ಪರೆಂಟ್ ಒಂದು ಕೇಸ್ ಕೊಟ್ಟಿದ್ದಾರೆ. ಸೊ ಈ ಕೇಸು ಚೆನ್ನಾಗಿದೆ, ಸ್ಮೂತ್ ಆಗಿ ಚೆನ್ನಾಗಿದೆ. ಈ ಫೋನ್ ಜೊತೆ ಹಾಕೋಬಹುದು, ಫಿಟ್ ಆಗುತ್ತೆ. ಸೊ ಹಾಕ್ಬಿಡೋಣ. ಜೊತೆಗೆ ಇನ್ನೊಂದೇನು ಮಾಡಿದ್ದಾರೆ, ನಿಮಗೆ ಇವರೇ ಒಂದು ಸ್ಕ್ರೀನ್ ಗಾರ್ಡ್ ಕೊಟ್ಟಿದ್ದಾರೆ. ಸೊ ಸ್ಕ್ರೀನ್ ಗಾರ್ಡ್ ನೀವು ನೋಡ್ಬೋದು, ಇಲ್ಲಿ ಕೊಟ್ಟಿದ್ದಾರೆ, ಅನ್ಸುತ್ತೆ ಕ್ಯಾಮ್ರಾದಲ್ಲಿ. ಆ ಸ್ಕ್ರೀನ್ ಗಾರ್ಡ್ ಎಷ್ಟು ಚೆನ್ನಾಗಿದೆ ಗೊತ್ತಿಲ್ಲ. ಸೊ ನೋಡೋಣ, ಸ್ವಲ್ಪ ದಿನ ಉಪಯೋಗಿಸ್ಬಿಟ್ಟು ಆಮೇಲೆ ಹೇಗಿರುತ್ತೆ ಅಂತೇಳಿ ನೋಡೋಣ. ಸೊ ಇದಿಷ್ಟು ಫೋನ್ ಜೊತೆ ಕೊಟ್ಟಿರುವಂಥದ್ದು. ಫೋನ್ ಅನ್ಬಾಕ್ಸ್ ಮಾಡಾಯ್ತು. ಈಗ ಫೋನ್ ಹೆಂಗ್ ಕಾಣುತ್ತೆ ಅಂತ ನೋಡೋಣ. ಸೊ ನೀವು ನೋಡ್ತಾ ಇರ್ಬೋದು, ಸಿಲ್ಕ್ ವೈಟ್ ತಗೊಂಡಿರೋದು ನಾನು. ಸೊ ಬ್ಯಾಕ್ ಸೈಡ್ ಅಲ್ಲಿ ಡ್ಯುಯಲ್ ಕ್ಯಾಮ್ರಾ ಇದೆ, ಮತ್ತೆ ಫಿಂಗರ್ ಪ್ರಿಂಟ್ ಇದೆ, ಆಮೇಲೆ OnePlus ಲೋಗೋ ಇದೆ, ಆಮೇಲೆ ಕ್ಯಾಮೆರಾ ಡಿಸೈನ್ಡ್ ಬೈ OnePlus ಅಂತ ಬರೆದಿದ್ದಾರೆ. ನೋಡೋಕೆ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ. ಇದು ಗ್ಲಾಸ್ ಮೆಟೀರಿಯಲ್. ಸೊ ಸಿಲ್ಕ್ ವೈಟ್ ಮಧ್ಯದಲ್ಲಿ ಇದೆಲ್ಲಾನು ಪಿಂಕ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ. ಲೈಟ್ ಪಿಂಕ್ ಇದೆ, ಡಾರ್ಕ್ ಪಿಂಕ್ ಇಲ್ಲ. ಡಾರ್ಕ್ ಪಿಂಕ್ ಇದ್ರೆ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಗೊತ್ತಿಲ್ಲ. ಸ್ವಲ್ಪ ಗೋಲ್ಡ್ ಮಿಕ್ಸ್ ಇದೆ, ನೋಡೋಕೆ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ. ಇನ್ನು ನಾವು ಬರೋಣ. ಇಲ್ಲಿ ಮೇಲ್ಗಡೆ ಏನಿದೆ, ಸೆಕೆಂಡ್ರಿ ಮೈಕ್ ಇದೆ, ಸೈಡ್ ಅಲ್ಲಿ ಅಲರ್ಟ್ ಸ್ಲೈಡರ್ ಇದೆ, ಪವರ್ ಬಟನ್ ಇದೆ. ಕೆಳಗಡೆ ಬಂದ್ರೆ ನಿಮಗೆ 3.5 ಜಾಕ್ ಇದೆ, ಆಮೇಲೆ Type-C ಪೋರ್ಟ್ ಇದೆ, ಆಮೇಲೆ ಮೋನೋ ಸ್ಪೀಕರ್ ಇದೆ, ಆಮೇಲೆ ಪ್ರೈಮರಿ ಮೈಕ್ ಇದೆ. ರೈಟ್ ಸೈಡ್ ಅಲ್ಲಿ ವಾಲ್ಯೂಮ್ ಆಫರ್ ಇದೆ, ಆಮೇಲೆ ಸಿಮ್ ಟ್ರೇ ಇದೆ. ಸೊ ನಾವು ಸಿಮ್ ಟ್ರೇ ತೆಗೆದುಬಿಟ್ಟು ನೋಡೋಣ. ಇದರಲ್ಲಿ ಡ್ಯುಯಲ್ ನ್ಯಾನೋ ಇದೆ. ಸೊ ಇದನ್ನ ಜಾಸ್ತಿ ಪ್ರೆಸ್ ಮಾಡೋದು ಬೇಡ, ಸ್ವಲ್ಪ ಪ್ರೆಸ್ ಮಾಡೋದೇ ಸಾಕು. ಸೊ ಸಿಮ್ ಟ್ರೈ ನೀವು ನೋಡ್ತಾ ಇದ್ದೀರಾ ಇಲ್ಲಿ. ಸೊ ಡ್ಯುಯಲ್ ನ್ಯಾನೋ ಸಿಮ್, ಎರಡು ನ್ಯಾನೋ ಸಿಮ್ ಇದೆ. ಮೆಮೊರಿ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಚಾನ್ಸ್ ಇಲ್ಲ. ನೀವು ಹಂಗಾಗಿ ಫೋನ್ನ ತಗೊಳ್ಬೇಕಾದ್ರೆ ನೀವು ಡಿಸೈಡ್ ಮಾಡಬೇಕು ನಿಮಗೆ ಎಷ್ಟು ಸ್ಟೋರೇಜ್ ಬೇಕು ಅಂತ ಅಂದ್ಬಿಟ್ಟು. ಇಲ್ಲ ಅಂತಂದ್ರೆ ನೆಕ್ಸ್ಟ್ ನಿಮಗೆ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಆಗೋದಿಲ್ಲ. ಸಿಮ್ ಹಾಕಿದ್ದೀನಿ, ಸ್ವಿಚ್ ಆನ್ ಮತ್ತು ಸೆಟಪ್ ಮಾಡೋ ಅಷ್ಟರಲ್ಲಿ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ನೋಡೋಣ. ಸ್ನ್ಯಾಪ್ಡ್ರಾಗನ್ 845 ಪ್ರೊಸೆಸರ್ ಇದೆ, ಗ್ರಾಫಿಕ್ಸ್ ಪ್ರೊಸೆಸರ್ Adreno 630 ಇದೆ, ರ್ಯಾಮ್ ಬಂದು 2 ವೇರಿಯಂಟ್ 6GB ಮತ್ತು 8GB, ಸ್ಟೋರೇಜ್ 3 ವೇರಿಯಂಟ್ಸ್ 64, 128 ಮತ್ತು 256GB, ಸ್ಕ್ರೀನ್ 6.3 ಇಂಚ್ ಫುಲ್ HD, 19:9 ಆಸ್ಪೆಕ್ಟ್ ರೇಷಿಯೋ, 2.5D, ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 5 ಕೊಟ್ಟಿದ್ದಾರೆ. ಫ್ರಂಟ್ ಕ್ಯಾಮೆರಾ 16 ಮೆಗಾ ಪಿಕ್ಸೆಲ್, ಪಿಕ್ಸೆಲ್ ಸೈಜ್ ಬಂದು 1.0 ಮೈಕ್ರೋಮೀಟರ್, ಅಪರ್ಚರ್ f2.0 ಕೊಟ್ಟಿದ್ದಾರೆ. ಜೊತೆಗೆ ಎಲೆಕ್ಟ್ರಾನಿಕ್ ಇಮೇಜ್ ಸ್ಟೆಬಿಲೈಸೇಷನ್ ಕೂಡ ಇದೆ. ಹಿಂದ್ಗಡೆ ಕ್ಯಾಮೆರಾ ಬಂದರೆ ರಿಯಲ್ ಕ್ಯಾಮೆರಾ, ಮೈನ್ ಕ್ಯಾಮೆರಾ 16 ಮೆಗಾ ಪಿಕ್ಸೆಲ್, 1.22 ಮೈಕ್ರೋಮೀಟರ್ ಪಿಕ್ಸೆಲ್ ಸೈಜ್, ಜೊತೆಗೆ ಆಪ್ಟಿಕಲ್ ಮತ್ತು ಎಲೆಕ್ಟ್ರಾನಿಕ್ ಇಮೇಜ್ ಸ್ಟೆಬಿಲೈಸೇಷನ್ ಎರಡು ಕೊಟ್ಟಿದ್ದಾರೆ. ಸೆಕೆಂಡರಿ ಕ್ಯಾಮೆರಾ ಬಂದು 20 ಮೆಗಾ ಪಿಕ್ಸೆಲ್, ಪಿಕ್ಸೆಲ್ ಸೈಜ್ ಬಂದು 1.20 ಮೈಕ್ರೋಮೀಟರ್. ಎರಡು ಕ್ಯಾಮೆರಾಗೂ ಅಪರ್ಚರ್ f1.7 ಕೊಟ್ಟಿದ್ದಾರೆ. ಜೊತೆಗೆ ಹಿಂದ್ಗಡೆ ಕ್ಯಾಮೆರಾ ಸೂಪರ್ ಸ್ಲೋ ಮೋಷನ್ಗೆ ಸಪೋರ್ಟ್ ಮಾಡುತ್ತೆ. ಇನ್ನು ಬ್ಯಾಟರಿ 3000 mAh ಬ್ಯಾಟರಿ ಇದೆ, ಡ್ಯಾಶ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಅನ್ಲಾಕ್ ಮಾಡೋದಕ್ಕೆ ಫಿಂಗರ್ ಪ್ರಿಂಟ್ ಮತ್ತು ಫೇಸ್ ಅನ್ಲಾಕ್ ಎರಡು ಇದೆ. ಬ್ಲೂಟೂತ್ 5.0 ಮತ್ತು NFC ಜೊತೆಗೆ OTG ಸಪೋರ್ಟ್ ಮಾಡುತ್ತೆ. ಫೋನ್ ಸೆಟಪ್ ಆಗಿದೆ. ಸೊ ನೀವು ನೋಡ್ತಾ ಇರ್ಬೋದು, ಚೆನ್ನಾಗಿ ಕಾಣ್ತಾ ಇದೆ. ನಾಚ್ ಇದೆ, ಎಡ್ಜಸ್ ಅಲ್ಲೆಲ್ಲ ಕರ್ವ್ ಇದೆ, ಕೆಳಗಡೆ ಚಿನ್ನು ತುಂಬಾನೇ ಕಮ್ಮಿ ಇದೆ. ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಬ್ರೈಟ್ನೆಸ್ಸು ಇದೆ. ಸೊ ಆಪ್ಟಿಕ್ ಅಮೋಲೆಡ್ ಸ್ಕ್ರೀನು ತುಂಬ ಚೆನ್ನಾಗಿ ಇದೆ ಸ್ಕ್ರೀನು. ಸೊ ನೀವು ಬ್ರೈಟ್ನೆಸ್ ನೋಡೋದಾದರೆ ಸೊ ಕಮ್ಮಿ ಬ್ರೈಟ್ನೆಸ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಕ್ರೀನು. ಇನ್ನು ಸೆಟ್ಟಿಂಗ್ಸಲ್ಲಿ ಬರೋಣ. ತುಂಬ ಸೆಟ್ಟಿಂಗ್ಸ್ ಇದ್ದಾವೆ. ಸೊ ಫಸ್ಟ್ ಕೊಟ್ಟು ಬಟ್ ಫೋನ್ಗೆ ಹೋಗ್ತೀನಿ.
ಇಲ್ಲಿ ನಿಮಗೆ ಈ ಫೋನ್ ಬಂದು 8GB ರ್ಯಾಮ್ ಮತ್ತು 128GB ಸ್ಟೋರೇಜ್. ಸಿಲ್ಕ್ವೈಟ್ ಬಂದು ಇದು ಒಂದೇ ಆಪ್ಷನಲ್ಲಿ ಅವೈಲೇಬಲ್ ಇರೋದು ಇವಾಗ ಮಾರ್ಕೆಟಲ್ಲಿ. ಇನ್ನು ಬಾಕ್ಸಲ್ಲೇ ನಿಮಗೆ ಆಂಡ್ರಾಯ್ಡ್ 8.1 ಬರ್ತಾ ಇದೆ, ಸೊ ಲೇಟೆಸ್ಟ್ ಅಪ್ಡೇಟು. ಜೊತೆಗೆ ಅವ್ರದ್ದೇ ಕಸ್ಟಮ್ OS ಇದೆ, ಆಕ್ಸಿಜನ್ OS, ಅದನ್ನು ಕೂಡ ಅಪ್ಡೇಟೆಡ್ ವರ್ಷನ್ ಇದೆ. ಬಾಕ್ಸಲ್ಲಿ 5.2 1.8 ಇದೆ. ಈ OnePlus 6 ನನಗೆ ತುಂಬ ಇಷ್ಟ ಆಗೋದೇನು ಅಂತಂದರೆ ಸ್ಟಾಕ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಇವರು ಕಸ್ಟಮೈಸೇಷನ್ ಕೊಡ್ತಾರೆ. ಅಂದರೆ ನಿಮಗೆ ಈ ಅಪಿಯರೆನ್ಸ್ ಏನಿದೆ ಸ್ಕ್ರೀನಲ್ಲಿ ಬರೋಂಥದ್ದು ಬೇಕಾದಾಗೆ ಚೇಂಜ್ ಮಾಡ್ಕೋಬೋದು. ಎಷ್ಟು ಕೆಲವೊಂದು ಆಪ್ಷನ್ಸ್ಗಳನ್ನ ನೀವು ಚೇಂಜ್ ಮಾಡ್ಕೋಬೋದು. ಏನೇನು ಮಾಡ್ಕೋಬೋದು ಅಂತ ನೋಡೋದಾದರೆ ಈ ಅಲರ್ಟ್ ಸ್ಲೈಡರ್ ಇದೆ ನಿಮಗೆ. ಸೊ ಮೊದಲು ಇಲ್ಲಿ ಡಿಸ್ಪ್ಲೇ ಬರ್ತಿರಲಿಲ್ಲ ಚೇಂಜ್ ಮಾಡಿದಾಗ OnePlus 5 ಅಥವಾ OnePlus 5Tನಲ್ಲಿ. ಈಗ ಈ ಡಿಸ್ಪ್ಲೇ ಬರ್ತಾ ಇದೆ, ನಿಮಗೆ ಏನು ಚೇಂಜ್ ಮಾಡ್ತಿರೋದು. ಅದ್ರ ಜೊತೆಗೆ ಅದನ್ನೇನಾದ್ರು ಬೇಕು ಅಂತಂದರೆ ನಿಮಗೆ ಆಪ್ಷನ್ಸ್ನ ಚೇಂಜ್ ಮಾಡ್ಕೋಬೋದು. ಈ OnePlus 6 ನನಗೆ ತುಂಬ ಇಷ್ಟ ಆಗಿದೆ ಏನು ಅಂತಂದರೆ ಈ ನ್ಯಾವಿಗೇಷನ್ ಬಾರ್ ಇದೆ. ಈ ನ್ಯಾವಿಗೇಷನ್ ಬಾರ್ ಏನು ನೋಡ್ತೀರಾ ನೀವು, ಅದು ಬೇಡ ಅಂದರೆ ಹೈಡ್ ಮಾಡ್ಕೋಬೋದು. ಅಷ್ಟೇ ಅಲ್ಲ, ಈ ಇದನ್ನು ಬೇಡ ಅಂತಂದರೆ ಫುಲ್ ತೆಗೆದುಬಿಟ್ಟು ನಿಮಗೆ ಫುಲ್ ಸ್ಕ್ರೀನ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಈಗ ನೋಡಿ, ಬ್ಯಾಕ್ ಹೋಗಬೇಕು ಅಂದರೆ ಲೆಫ್ಟ್ ಅಥವಾ ರೈಟ್ ಸೈಡಲ್ಲಿ ಮೇಲ್ ಮಾಡಿದ್ರೆ ಬ್ಯಾಕ್ ಹೋಗುತ್ತೆ. ಹೋಮ್ ಸ್ಕ್ರೀನ್ ಹೋಗಬೇಕಾದ್ರೆ ಮಧ್ಯದಿಂದ ಮೇಲ್ ಮಾಡಿದ್ರೆ ಹೋಮ್ ಸ್ಕ್ರೀನ್ಗೆ ಹೋಗ್ತೀರಾ. ಇನ್ನು ರೀಸೆಂಟ್ ಆ್ಯಪ್ಸ್ಗಳನ್ನ ಓಪನ್ ಮಾಡಬೇಕು ಅಂತಂದರೆ ಕೆಳಗಿಂದ ಮೇಲ್ ಮಾಡಿ ಒಂಚೂರು ಪಾಸ್ ಮಾಡಿದ್ರೆ ಆಯಿತು, ನಿಮಗೆ ರೀಸೆಂಟ್ ಆ್ಯಪ್ಸ್ಗಳು ಓಪನ್ ಆಗುತ್ತೆ. ಸೊ ಇನ್ನು ಇದರ ಅನ್ಲಾಕಿಗೆ ಬರೋಣ. ಸೊ ಅನ್ಲಾಕ್ ಇದಕ್ಕೆ ಫಿಂಗರ್ ಪ್ರಿಂಟ್ ಕೊಟ್ಟಿದ್ದಾರೆ ಬ್ಯಾಕ್ ಸೈಡಲ್ಲಿ, ಮತ್ತು ಫೇಸ್ ಅನ್ಲಾಕ್ ಕೂಡ ಇದೆ. ಸೊ ಫಿಂಗರ್ ಪ್ರಿಂಟ್ ನೋಡೋಣ ಫಸ್ಟಿಗೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಪೀಡ್ ಇದೆ ಅಂತ ಅಂದ್ಬಿಟ್ಟು. ಸೊ ಸ್ಪೀಡು ಇದೆ, ಜೊತೆಗೆ ಅಕ್ಯುರೇಸಿನೂ ಇದೆ. ಇನ್ನು ಫೇಸ್ ಅನ್ಲಾಕ್ ಕೂಡ ಸೆಟ್ ಮಾಡಿದ್ದೀನಿ. ಸೊ ನೋಡೋಣ ಬನ್ನಿ, ಫೇಸ್ ಅನ್ಲಾಕ್ ಕೂಡ ಸೊ ಜಸ್ಟ್ ಬಟನ್ ಪ್ರೆಸ್ ಮಾಡ್ತಿದ್ದಂಗೆ ಓಪನ್ ಆಗ್ತಾ ಇದೆ. ಇನ್ನು ಇದರಲ್ಲಿ ಕ್ಯಾಮ್ರಾ, ಸೊ ಡ್ಯುಯಲ್ ಕ್ಯಾಮ್ರಾ ಇದೆ ಬ್ಯಾಕ್ ಸೈಡು. ಡ್ಯುಯಲ್ ಕ್ಯಾಮ್ರಾ HDR ಮಾಡಿಕೊಟ್ಟಿದ್ದಾರೆ. ಸೊ ಸ್ನ್ಯಾಪ್ಡ್ರ್ಯಾಗನ್ 845 ಇರೋದ್ರಿಂದ ಯಾವಾಗಲೂ ಬೇಕಾದ್ರೆ HDR ಮೋಡಲ್ಲಿ ಇಟ್ಕೊಂಡು ಫೋಟೋ ತೆಗಿಬೋದು. ಇನ್ನು ಡ್ಯುಯಲ್ ಕ್ಯಾಮ್ರಾ ಇರೋದ್ರಿಂದ ನೀವು ಪೋರ್ಟ್ರೇಟ್ ಫೋಟೋಸ್ನ ಚೆನ್ನಾಗೇ ತೆಗಿಬೋದು. ಸೊ ನೋಡೋಣ ಸ್ಯಾಂಪಲ್ಸ್ ಹೆಂಗಿದೆ ಅಂತ ಅಂದ್ಬಿಟ್ಟು ಈಗ ಇಲ್ಲಿ ಫೋಕಸ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಡೆಪ್ತ್ ಎಫೆಕ್ಟ್ ಕೂಡ ಇದೆ. ನಿಮ್ಗೆ ಬೇಕು ಅಂತಂದರೆ ಈ ಡೆಪ್ತ್ ಎಫೆಕ್ಟನ್ನು ಜಾಸ್ತಿ ಮಾಡ್ಕೋಬೋದು. ಸೊ ಈಗ ಫೋಟೋ ತೆಗೆದಿದ್ದೀನಿ. ಇಲ್ಲಿ ಏನಕ್ಕೆ ಫೋಕಸ್ ಮಾಡಿದ್ದೀನೋ ಅದು ತುಂಬ ಶಾರ್ಪಾಗಿ ಬಂದಿದೆ. ಇನ್ನು ಬ್ಯಾಕ್ ಸೈಡಲ್ಲೆಲ್ಲ ನೀವು ನೋಡ್ಬೋದು ಬ್ಲರ್ ಇದೆ. ಸೊ ಇನ್ನು ಕ್ಯಾಮ್ರಾ, ಬ್ಯಾಕ್ ಕ್ಯಾಮ್ರಾದಲ್ಲಿ ವಿಡಿಯೋಗೆ ಬಂದರೆ ನೀವು ಸೊ 4K ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೋದು. 4K ಅಷ್ಟೇ ಅಲ್ಲ, 4K ಜೊತೆ ನೀವು 4Kನ 60 ಫ್ಲಿಪ್ಸ್ ಪರ್ ಸೆಕೆಂಡಲ್ಲಿ ಕೂಡ ರೆಕಾರ್ಡ್ ಮಾಡ್ಬೋದು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬರೋಣ. ಸೊ ಫ್ರಂಟ್ ಕ್ಯಾಮ್ರಾಗೆ ಬಂದರೆ ಸೊ ತುಂಬಾ ಚೆನ್ನಾಗಿದೆ ಇದು. ಸೊ ವೀಡಿಯೋಸ್ ಅವರೇ ಫುಲ್ HD ಕೊಟ್ಟಿದ್ದಾರೆ. HD ಅಥವಾ ಫುಲ್ HD ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಇನ್ನು ನೀವು ಫೋಟೋಸ್ಗೆ ಬಂದರೆ ಸೊ ನೋಡ್ಬೋದು ಫೋಟೋಸು ತುಂಬಾ ಚೆನ್ನಾಗಿದೆ. ಫ್ರಂಟಲ್ಲೂ HDR ಮೋಡ್ ಕೊಟ್ಟಿದ್ದಾರೆ. ಸೊ ಜೊತೆಗೆ ಪೋರ್ಟ್ರೈಟ್ ಇದೆ. ಸೊ ಫ್ರಂಟ್ ಪೋರ್ಟ್ರೈಟು ಇದು ಡ್ಯುಯಲ್ ಕ್ಯಾಮ್ರಾ ಇಲ್ಲ, ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ನಿಮಗೆ ಬ್ಯಾಕ್ ಸೈಡ್ನ ಬ್ಲರ್ ಮಾಡುತ್ತೆ. ಇನ್ನು ಸೂಪರ್ ಸ್ಲೋ ಮೋಷನ್ಸ್ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಇಲ್ಲಿ ನೋಡ್ಬೋದು HD ರೆಕಾರ್ಡ್ನ 480 ಫ್ಲಿಪ್ಸ್ ಪರ್ ಸೆಕೆಂಡಲ್ಲಿ ಮಾಡ್ಬೋದು, ಫುಲ್ HDನ 280 ಮಾಡ್ಬೋದು. ಇನ್ನೊಂದು ಟೈಮ್ ಲ್ಯಾಪ್ಸ್ ಅಂತಿದೆ. ಅಂದರೆ ನಿಮಗೆ ಈ ಟೈಮ್ ಲ್ಯಾಪ್ಸಲ್ಲಿ ಏನಂದರೆ ಸ್ಲೋ ಮೋಷನಲ್ಲಿ ನೀವು ವೀಡಿಯೋಸ್ನ ಪ್ಲೇ ಮಾಡಿದ್ರೆ ಸ್ಲೋ ಪ್ಲೇ ಆಗುತ್ತೆ. ಈ ಟೈಮ್ ಲ್ಯಾಪ್ಸಲ್ಲಿ ನಿಮಗೆ ವೀಡಿಯೋಸು ಫಾಸ್ಟ್ಲಿ ಪ್ಲೇ ಆಗುತ್ತೆ. ಪ್ರೋ ಮೋಡ್ ಕೂಡ ಕೊಟ್ಟಿದ್ದಾರೆ. ಅಂದರೆ ಕೆಲವೊಂದು ಆಪ್ಷನ್ DSLR ಇರೋದನ್ನು ಕೊಟ್ಟಿದ್ದಾರೆ. DSLR ಅಷ್ಟು ಚೆನ್ನಾಗಿ ಬರಲ್ಲ, ಆದರೆ ಇದನ್ನು ಯೂಸ್ ಮಾಡಿಕೊಂಡು ನೀವು ಒಳ್ಳೆ ಫೋಟೋಗಳನ್ನ ತೆಗಿಬೋದು. ಸೊ ಇದಿಷ್ಟು ಫೋನ್ ಬಗ್ಗೆ. ಸೊ ಸ್ವಲ್ಪ ದಿನ ಯೂಸ್ ಮಾಡಿ ಇನ್ ಡೆಪ್ತ್ ರಿವ್ಯೂನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದು ನನ್ನ ಫಸ್ಟ್ ವಿಡಿಯೋ. ಸಣ್ಣ ಪುಟ್ಟ ತಪ್ಪಿದ್ರೆ ಕ್ಷಮೆ ಇರಲಿ. ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಲೇಟೆಸ್ಟ್ ವಿಡಿಯೋಸ್ನ ಬೆಲ್ ಬಟನ್ ಒತ್ತಿ. ನಾನು ಗುರುಪ್ರಸಾದ್. ನೆಕ್ಸ್ಟ್ iKannada ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಕನ್ನಡ, ಜೈ ಕರ್ನಾಟಕ.